ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಆರೋಹಳ್ಳಿ ಹೋಬಳಿಯ ಕೊಳ್ಳಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಡಮಾರನಹಳ್ಳಿ, ರಾಮಸಾಗರ, ಎರೇನಹಳ್ಳಿ, ಗಾರೆಪಾಳ್ಯ, ಅಣೆದೊಡ್ಡಿ, ಕೊಳ್ಳಿಗನಹಳ್ಳಿ, ಅರಸು ಕಾಲೋನಿ, ಸೊಂಟೇನಹಳ್ಳಿ, ಕೊಡಿಸಿಕೊಪ್ಪ, ನಾರಾಯಣಪುರ, ಹೊನ್ನಾಳದೊಡ್ಡಿ, ಉಳಿಗೊಂಡನಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ಅಣೆದೊಡ್ಡಿ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ ಶಾಸಕರು ಇದೇ ಗ್ರಾಮದ ನೆಲಗುಡಿ ಅಪ್ಪಾಜಿ ಮನೆಯಿಂದ ನೆಲಗುಡಿ ದಾಸಪ್ಪನವರ ಮನೆಯವರೆಗೆ 15 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಸೊಂಟೇನಹಳ್ಳಿಯ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣಕ್ಕೆ ಕಾಂಕ್ರೀಟ್ ಅಳವಡಿಕೆಯನ್ನು 5 ಲಕ್ಷ ವೆಚ್ಚದಲ್ಲಿ ಹಾಕಲು ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಹೊನ್ನಾಳದೊಡ್ಡಿ, ಉಳಿಗೊಂಡನಹಳ್ಳಿ, ನಾರಾಯಣಪುರ, ಸೊಂಟೇನಹಳ್ಳಿ ಒಳಗೊಂಡಂತೆ ಎಲ್ಲ ಗ್ರಾಮಗಳ ಚರಂಡಿ ಮತ್ತು ರಸ್ತೆಗಳಿಗೆ ಬೇಕಾಗಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು. ಈಗ ನೀಡಲಾಗಿರುವ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸಿದ ನಂತರ ಇನ್ನಷ್ಟು ಕೆಲಸ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ಅತಿ ಶೀಘ್ರದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸುವಂತೆ ಶಾಸಕರು ತಿಳಿಸಿದರು. ಕಡಿಸಿಕೊಪ್ಪ ಗ್ರಾಮದ ಶಾಲಾ ಕಟ್ಟಡಕ್ಕೆ ಅಗತ್ಯ ನೆರವನ್ನು ನೀಡುವ ಭರವಸೆಯನ್ನು ಶಾಸಕರು ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಆರೋಹಳ್ಳಿ ಮರಳವಾಡಿ ಹೋಬಳಿ ಘಟಕದ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್, ಬಹು ನಿರ್ದೇಶಕ ಹರೀಶ್ ಕುಮಾರ್, ಅಣೆದೊಡ್ಡಿ ಡೈರಿ ಅಧ್ಯಕ್ಷ ನಂಜಪ್ಪ, ಮಾಜಿ ಶಾಸಕ ರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಶಿವನಂಜಯ್ಯ, ಎನ್ ನಾಗರಾಜು, ಅಣೆದೊಡ್ಡಿ ಶಾಲೆಯ ಪ್ರಾಂಶುಪಾಲರಾದ ಗುರುಮೂರ್ತಿ, ಶಿಕ್ಷಕರುಗಳಾದ ಗೋಪಾಲ್, ರಮೇಶ್, ವಸಂತಲಕ್ಷ್ಮಿ, ಮಹಾದೇವಮ್ಮ, ಆರೋಹಳ್ಳಿ ಮರಳವಾಡಿ ಬ್ಲಾಕ್ ಅಧ್ಯಕ್ಷರಾದ ಸುಶೀಲ್ ಕುಮಾರ್, ಸೊಂಟೇನಹಳ್ಳಿ ಡೈರಿ ಅಧ್ಯಕ್ಷರ ಎಸ್.ಟಿ. ರಾಜು, ದಿನೇಶ್, ಅಪ್ಪಾಜಿಗೌಡ, ಚೆನ್ನಪ್ಪ, ವಿಜಯಕುಮಾರ್, ರಂಗಸ್ವಾಮಿ, ಸುರೇಶ್, ರಮೇಶ್, ಹನುಮಂತರಾಜು, ರಾಮಕೃಷ್ಣಯ್ಯ ಸೇರಿದಂತೆ ಕೊಳ್ಳಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಹಾಕವ್ರೆ ಚರಂಡಿಗಳು 10 ಲಕ್ಷ ಹೇಳಿದಲ್ಲಿ ಕೂಡ ತಗೊಂಡಿದ್ದೀವಿ. ಸುರೇಶ್ ಮನೆಯಿಂದ ಚಾನಲ್ನಿಂದ ಒಂದು ನಿಮಿಷ ಇರಮ್ಮ. ಇದು 10 ಲಕ್ಷ ಇದು ಮುಗಿತಾನಮ್ಮ. ಇದು 2 ಕೆಲಸ ಮುಗಿತಾನಪ್ಪ. ಅದು ಎಸ್ ಸಿ ಪಿ ಎಷ್ಟಿದೆಯಮ್ಮ? 5 ಲಕ್ಷ. ಅದೊಂದು 5 ಲಕ್ಷ ರೂಪಾಯಿ ಅದು ಮಾಡ್ತೇವೆ. ಏನು ಮಾಡ್ತಾ ಇದೆಯಾ? ಯಾರು ಊರು ನಮ್ಮ ಡೈರಿ ಅಧ್ಯಕ್ಷ ಇಲ್ಲಿ ಅವ್ರು ಜಯರಾಮು ನೋಡಿಲ್ಲ. 15 ಲಕ್ಷನೋ 15.5 ಲಕ್ಷ 16 ಲಕ್ಷ ದುಡ್ಡಿದೆ. ಒಂದು SCP ಇದೆ, ಇನ್ನೊಂದು KRDಲಿಂದ ನ್ಯೂ ಮಾಡಲ್ ಇದನ್ನು ಹಾಕಿ ಚರಂಡಿ ರಸ್ತೆ ಇದೆಲ್ಲ ಡ್ರೈನೇಜು ಕವರಿಂಗ್ ಸ್ಲಾಬ್ ಎಲ್ಲ ನೀಟಾಗೆಲ್ಲ ಹಾಕಿ ರೆಡಿ ಮಾಡ್ತಾರೆ. ಇನ್ನೇನು ಬೇಕಾದ್ರೆ ಕೊಡ್ತೀನಿ. ಇರೋದು ಎಲ್ಲ ವ್ಯವಸಾಯ ಮಾಡ್ಕೊಳ್ಳೋದು ಅದೇ ಜಮೀನಿನಲ್ಲಿ. ಅದು ನಮ್ಮದು ಪಕ್ಕ ರೆಕಾರ್ಡ್ಸಿತ್ತು ಕಾರಣ ಅಪ್ಡೇಷನ್ ಆದಾಗ ಬೇರೆ ಅದು ಗೊತ್ತು ಮಾಡೋದು ಬೇರೆಯಿಂದ ನಮಗೆಲ್ಲ ತೊಂದರೆ ಆಯಿತು. ಅಣ್ಣನಿಗೂ ಸರ್ವೆ ಮಾಡ್ಕೊಬಂದು ಆಮೇಲೆ ಅದು ನಮ್ಗೆ ಅಕ್ವೇರ ಗೊತ್ತಿದ್ದು ಕೂಡ ನಮ್ಗೆ ಈ ನಂಬರ್ ಇತ್ತು. ಗ್ರ್ಯಾಂಟ್ ಆಗಿದೆಯಾ ಅಣ್ಣ? ಸಾಗೋಳಿ ಗೀಗೋಳಿಗೆ ನಮಗೆ ಮುಂದೂರಾಗಿರೋ ಕಾಪಿ ಎಲ್ಲವೇ ನಮ್ಮ ಹತ್ರ ಎಲ್ಲ ಇದ್ರು ಬಾಣಿ ಡಿಲೀಟ್ ಮಾಡಿಬಿಟ್ಟು ಅದೇನೋ ಒಂದು ಅಂಕಕ್ಕೆ ಹೋಯ್ತು. ನಾಗಣ್ಣವರಿದ್ರು ಅವರು ಓಪನ್ ಮಾಡ್ತಾವೆ. ಈ ನಂಬರ್ ದುರಸ್ತಿ ಆಯಿತು ಅಂತ ದುರಸ್ತಿ ಆಗಿಲ್ಲ. ಈಗ ಹೊಸ ನಂಬರ್ ಸುಮ್ಮನೆ 127ರಲ್ಲಿ 12 ಅಂತ ಕೊಟ್ಕೊಂಡೋಗಿ ಈಗ ಪಳೆ MP ಅವ್ರ ಗಮನಕ್ಕೆ ತಂದ್ವಿ. ಅಣ್ಣಾರು ಗಮನಕ್ಕೆ ಅವರು ಬಂದಾಗ ಮಧ್ಯವರ್ತಿ ಮನೇಲಿ ಹೇಳಿದ್ಮೇಲೆ ಬೇರೆ ನಾವು ಸರ್ ವಾಟ್ಸಪ್ ನಂಬರ್ ಇದೆಯಲ್ಲ ಸರ್, ಇದು MLA ಸಾಹೇಬ್ರು ಲೊಕೇಶನ್ ಕಳ್ಸೋಕ್ಕೆ MLA ಸಾಹೇಬ್ರು ಹೇಳಿದ್ರು ಇಪ್ಪಲ್ಲನವರು ವಾಟ್ಸಪ್ ಲೊಕೇಶನ್ ಕಳ್ಸೋಕ್ಕೆ ವಾಟ್ಸಪ್ ನಂಬರ್
ಇದ್ದಿದ್ರೆ ಸಾಕು, ನನಗೆ ಇವತ್ತೇ ಗಾಡಿ ಕೊಡ್ತೀನಿ ಕೊಡು, ನಮ್ಮ ಹತ್ರ ಗಾಡಿಗಳವೆ. ಅರ್ಜಿಯನ್ನು ಕೊಟ್ಟಿದ್ದೀರಾ? ಏನು ಹೆಸರು? ಆಯಿತು, ನೀವು ಹತ್ರ ಇನ್ನೂ 4 ಗಾಡಿ ಇವೆ. ಒಂದು ಗಾಡಿ ಇನ್ನೊಂದು ಗಾಡಿ ಆಯಿತು, ಬರ್ಕೊಳ್ಳಿ. ನಂಜುಂಡಪ್ಪ ಅಂತ ಬರ್ಕೊಳ್ಳಿ, ಫೋನ್ ನಂಬರ್ ಬರ್ಕೊಳ್ಳಿ. ಅವ್ರದ್ದು ಫಾಲೋ ಅಪ್ ಮಾಡ್ಕೊಂಡು ಮಾಡಿಸ್ಕೊಡು. ನಾಳೆ ನಿಮ್ಮ ಬರ್ತದೆ ಪೂಜಾರಪ್ಪ, ಕೊಟ್ಬಿಟ್ಟಿದ್ದೀವಿ ಗಾಡಿ ಕಣಯ್ಯ, ಗಾಡಿ ಕೊಟ್ಟಿದ್ದೀವಿ. ಏನು ಬಂದಿಲ್ಲ, ಎಲ್ಲಿಗೆ ಹೋಗ್ಬೇಕಿಲ್ಲ, ಎಲ್ಲಿ ಸರಿ ಇಲ್ಲ, ಆಸ್ಪತ್ರೆ ಸರಿ ಇಲ್ಲ, ಇನ್ನು ಎಲ್ಲಿ ಇದೆಯಾ? ಆಯ್ತು ನಡಿ. 30 ವರ್ಷ ಕೇಳಿವಲ್ಲ ಅಂತ ಏನು ಕೇಳಿಲ್ಲ ಅಣ್ಣ. ಈಗ ಸೊಳ್ಳೆ ಪರ್ದ ಕೇಳ್ತಾರೆ, ಬೆಡ್ಶೀಟ್ ಸರಿ ಇಲ್ಲ, ಹೊತ್ಕೊಳಕ್ಕಿಲ್ಲ ಅಂತಾರೆ, ನನಗೆ ದಿನ ಸರಿಯಾಗಿ ಮಾಡಿದ ಅಂತ ಹೇಳ್ತಾರೆ. ಎಲ್ಲ ಕೊಡವ ಮಂಗಳಾರತಿ ಕೊಡೋದು, ಮಂಗಳಾರತಿ ಕೊಡವ, ದುಡ್ಡು ಕೊಡ್ವೆ. ಈಗ ಹೋಗಿದೆ ಮನೆ ಮಕ್ಕಳು ನೀನು ಹಾಕೋಬೇಕು, ಇಲ್ಲೇ ಇರಲಿ, ಇರೋ ದೇವ್ರು ಇಲ್ಲೇ ಇರಲಿ. ಹರೀಶ ಇಲ್ಲ ಇಲ್ಲ ಜಾಸ್ತಿ ಬರ್ಬೇಕಾದ್ರು ದೇವ್ರ ಕಾಸು ಹಾಕಪ್ಪ. ಕಾಸು ಬರ್ರಿ ಇಲ್ಲ ಬರ್ರಿ, ಹಂಗೆ ಬನ್ರಿ ಎಲ್ಲ ನಿಮ್ಮ ಹಿಂದಕ್ಕೆ ಬಂದ್ರ ನಡೀರಲ್ಲ ಹಿಂದಕ್ಕೆ ಹೆಂಗೆ ಕೊಡೋದ್ರಲ್ಲ ಬನ್ರಿ ಬರೀ ಅಲ್ಲಿ ಬಾಣ ವಿಜಯ್ ವರ್ಕ್ ಇನ್ಸ್ಪೆಕ್ಟರ್ ಏನೇನು ಕೆಲಸ ತಗೊಂಡಿದ್ದೀವಿ ತಗೋಬಿಟ್ಟು ನಿಮಿಷ ನೋಡ್ರಿ. जय जय हे भगवती सुरभारती ನೋಡ್ರ ಎಲ್ಲರಿಗೂ ಸಿಗ್ತದೆ. ನಡೀರೋ ಆ ಸೀಟ್ ನಡೀರೋ ಆಯ್ತಾ ನಾವು ಮುಗಿತಾರ ಇಸ್ಕೊಂಡ್ರೆ ಬರ್ತಾ ಇದ್ರು
ಬ್ಯಾಕ್ ಸೈಡ್ ನಿಂತ್ಕೊಳ್ಳಿ, ಬ್ಯಾಕ್ ಸೈಡ್ ನಿಂತ್ಕೊಳ್ಳಿ, ಎಲ್ಲ ಸೈಡ್ ಹಂಗೆ ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಸುಶೀಲಾ ಸ್ವಾಮಿ ಆಚೆ ಸುಶೀಲಾ ಆಯ್ತಾ ಸುಶೀಲಾ ಹಂಗೆ ನಿಂತ್ಕೋ. ಸುಶೀಲಾ ಅವ್ರ ಹುಡುಗರುಗಳೆಲ್ಲ ನಿಲ್ಸ್ಕೊತಾವ, ಹಂಗೆ ನಿಲ್ಸ್ಕೊ. ಬರೋ ಹುಡುಗರುಗಳೆಲ್ಲ ಬರೀ ಸ್ಕೂಲ್ ಬಂದು ಬರೀ ಸಮಯ ಸ್ಕೂಲ್ ಎಲ್ಲ ಮುಂದೆ ಬರುವ ಅವನೇ ಕಾಣಿಸ್ತಿಲ್ಲ. ಈಚೆ ಕಡೆ ಬೋರ್ಡ್ ಬರುತ್ತಲ್ಲ. ಗಾಡಿ ಎತ್ಕೊಬಿಡ್ರಪ್ಪ ನೀವು. ಅಲ್ಲಿಗೆ ಹೋಗ್ಬೇಕಲ್ಲ ನಮ್ಮೂರ ಹತ್ರಕ್ಕೆ. ಅದೇ ನೀವು ಈಗ ಬಿಡಿಸಿ ಎತ್ತಿದ್ರು ಅಲ್ಲಿಗೆ ಹೋಗ್ಬೇಕು. ಒಂದು ಅರ್ಜಿ ಕೊಡು, ಅರ್ಜಿ ಬರೋ ಜಾಗ ಬಿಡಿ. ಸೈಡ್ ಆಗಲೇ ಈ ಕಡೆ ಮನೆ ಪೂಜೆ ಮಾಡ್ತಾರೆ. ಪೂಜೆ ಬರ ಕಾಯಿ ಎಲ್ಲ ಹೊಡ್ಕೊಳ್ಳಿ. ಬಾ ದಿನೇಶ್, ಹಿಂಗೆ ದಿನೇಶ್ ಬಕ್ಕ ಬಾ. 5 ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದೆ. ಬನ್ನಿ 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 ಕಾರ್ಗಳು ಬರ್ತವೆ. ರಾಜ ನೋಡ್ರಿ 100 ರೂಪಾಯಿ ಕೈ ಬಾ ಮುಂದೆ ಬಾ. ಬಿಡಿ ಬಿಡಿ ಬನ್ನಿ. ಆಯ್ತಾ? ಆಯ್ತು, ಇದಾಕಿ ಮೀಟಿ ಮೀಟಿ. ಯಾರೋ ಮೊನ್ನೆ ಸಾಕ್ಬಿಡಿ ಸಾಕ್ಬಿಡಿ. ದೊಡ್ಡದು ದೊಡ್ಡದು ಮುಂದಕ್ಕೆ ಮಾಡಿ
ಬನ್ನಿ ಬನ್ನಿ ಸರ್. ಅಂದ್ರೆ ಈ ಮಟ್ಟಕ್ಕೆಲ್ಲ ನಮ್ಮ ಸಾಲು ಆರ ಕುಡಿಲಿ ಬೇಗ ಅದೆಲ್ಲ ರೆಡಿ. ಕುಡಿಲಿ ಸಾಲು ಆರ ಹಂಗೇರಿ ಸ್ವಲ್ಪ ಹಂಗೇರಿ ಏನೋ ಒಂದು ಆಸೆ ಹೂನಾರ ಕೊಡಪ್ಪ, ದೊಡ್ಡದೇ ದೊಡ್ಡದು ಇನ್ನೊಂದು ದೊಡ್ಡದು ಯಾವ್ದೋ ಕೊಡಪ್ಪ ಅದಕ್ಕೆ ಹಾಕಿದ್ದೀನಿ ಬಾ ದಿನೇಶ ಈ ಕಡೆ. ದಿನೇಶ ಅಂತ ಹೆಂಗೆ ನೋಡು ಆ ಕಡೆ ಮೋಡಿ ಮಾಡ್ಬಿಟ್ಟಿದ್ದಾರೆ ನಿಮಗೆ 5 ಕೋಟಿ ಗಿರೀಶು, ಸ್ವಲ್ಪ ಹಂಗೇನೆ ಏನಾದೇನು ರಾಜಕೀಯ ಗೀಚ್ ಪಡಲ್ಲ. ಇದು ಸಾಲಿದು ಇರೋ ಸರಿ ಹಾಕಿಸ್ಕೊಳಕ್ಕೆ ನಮ್ಮ ಜಿಲ್ಲೆ ಇಡೀ ಸ್ಟೇಟ್ಗೆ ನಂಬರ್ 1 ರಿಸಲ್ಟ್. ಈಗ ನಾವೆಲ್ಲ 28 ಕೊಟ್ಟಿದ್ದೀವಿ, ಇಡೀ ಸ್ಟೇಟ್ 28 ಕೊಟ್ಟಿದ್ದೀವಿ. ಅವಾಗ 2ನೇ ಸ್ಥಾನದಲ್ಲಿತ್ತು ನಮ್ಮ ರಾಮನಗರ ಡಿಸ್ಟಿಕ್ಕು. 17-18 ಇದ್ದು 2ನೇ ಸ್ಥಾನಕ್ಕೆ ಬಂದಿತ್ತು. PU ಅಂದರೆ ಈ ಕಡಸಿಪಕ್ಕದಲ್ಲಿ ಹೈಸ್ಕೂಲೆಲ್ಲ ಚೀತು ಅಂತ ಜನ ಎಲ್ಲ ಉಗಿತಾವ್ರಲ್ರಿ, ಏನೋ ಸ್ಟ್ರಾಪ್ ಇಂದು ಮಕ್ಕಳ ರಿಸಲ್ಟ್ ಯಾರು ಸಿಗ್ಲಿಲ್ಲ, ಯಾರು ಇಟ್ಕೊಳ್ಳೋರಿಲ್ಲ, ಎಷ್ಟೆಲ್ಲ ಕಂಪ್ಲೇಂಟ್ ಮಾಡೋರು ಏನು ಕ್ರಮ ಜನ ಒಂದು 3 ಜನ ಸೇರೋರಪ್ಪ. ಆ ಮಿಡ್ಲ್ ಸ್ಕೂಲ್ ಯಾರೋ ಟೀಚರ್ ಇದ್ದಾಳಂತೆ, ಆಯಮ್ಮನೂ ಸರಿಯಾಗಿ ಬಂದು ಕ್ಲಾಸಲ್ಲಿ ಅಟೆಂಡ್ ಮಾಡೋದು ಬಂತೆ. ಇಲ್ಲಿ ಹೈಸ್ಕೂಲ್ ಯಾರು ದಿಕ್ಕೇ ಇಲ್ವಂತಲ್ಲಪ್ಪ, ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಕೊಡ್ತೀರಾ ನೀವು, ಏನು ಮಾಡ್ತಾ ಇದ್ದೀರಿ ಎಲ್ಲ ಗೊತ್ತಿಲ್ಲ. ನಾಳೆ ಬೆಳಗ್ಗೆ 10:30 ಕರೆಕ್ಟಾಗಿ ಶಾರ್ಪಾಗಿ ಇಲ್ಲಿ ಬಂದು ಸ್ಕೂಲಿಗೆ ಬಂದು SDMC ಎಲ್ಲ ಒಂದು ಕಮಿಟಿ ಏನೇನಿದೆ ಕಮಿಟಿ ಕರೆದ್ಬಿಟ್ಟು ಅವ್ರ ಜೊತೆ ಎಲ್ಲ ವಿಚಾರಣೆ ಮಾಡಿ ಎಲ್ರಿಗೂ ಏನು ಕಷ್ಟ ಸುಖ ಏನು ನನಗೆ ಹಂಚ್ಬಿಟ್ಟು ನನಗೆ ವಾಪಸ್ ಫೋನ್ ಮಾಡಬೇಕು. ನನಗೆ ಇಡೀ ಸ್ಟಾಫು ನಿಮ್ಮ SDMC ಕಮಿಟಿ ಜೊತೆ ಕೂತು ಚರ್ಚೆ ಮಾಡಿ ಕಷ್ಟ ಸುಖ ನಾನು ಹೇಳಿದ್ದೀನಿ. ನಾಳೆ ಬೆಳಗ್ಗೆ 10:30 BO ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಇರ್ತಿದ್ದೀನಿ ನಾನು. ನಾಳೆ ಬೆಳಗ್ಗೆ ಶಾರ್ಪಾಗಿ ಬಂದು ನೀವು ಕೂತ್ಕೊಂಡು ಅದೇನು ಮಾಡ್ಬಿಟ್ಟು ನನಗೆ ವಾಪಸ್ ಫೋನ್ ಮಾಡಿದ್ದೀನಿ. ನಾನು ನಿಮ್ಮ ಪಕ್ಕದ ಪಂಚಾಯತ್ ನಾಳೆ ಬೆಳಗ್ಗೆ ಇದು ಚೆನ್ನಾಗಿದೆ. KVS ಶಾಲೆಗೆ ಒಳ್ಳೆ ಇದೆ.